2026ರವರೆಗೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಮತ್ತು ಸಿದ್ಧಾಂತ ಶಿಖಾಮಣಿಯ ಒಂದು ಪ್ರವಚನ ಕಾರ್ಯಕ್ರಮ ವೀರಶೈವ ಕಲ್ಯಾಣ ಮಂಟಪ ರಾಯಚೂರಿನಲ್ಲಿ ನಡೆಯಲಿದೆ. ಅದರ ಜೊತೆಗೆ ನಿನ್ನೆ ಹೇಳಿದ ಹಾಗೆ ಪಂಚಸೂತ್ರಾಣಿ ಅಂತಕ್ಕಂಥ ಒಂದು ವಿಶೇಷ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಿದರೆ ಅದರ ಬಗ್ಗೆ ಕೂಡ ಅವರು ಪ್ರವಚನವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅರ್ಪಣೆ ಕೊಡಿಸಿದ್ದಾರೆ. ಆ ಪ್ರಕಾರವಾಗಿ ದಿನಾಂಕ 25/7/2026ರಿಂದ ಕಲ್ಯಾಣ ಮಠ ವೀರಶೈವ ಮಹಾಂತೇಶ ಕಲ್ಯಾಣ ಮಠದಲ್ಲಿ ಜರುಗತಕ್ಕಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಬಿಚಾಲಿ ಅಪ್ಪನವರ ಒಂದು ಸಂಕಲ್ಪ ಆಗಿದೆ. ಅದರ ಪ್ರಕಾರ ನಾವು ಸಮಾಜದವರು ಮತ್ತು ಎಲ್ಲ ಭಕ್ತರು, ಎಲ್ಲ ಸಮುದಾಯದವರು, ಕೇವಲ ವೀರಶೈವ ಲಿಂಗಾಯತರು ಮಾತ್ರ ಅಲ್ಲ, ಎಲ್ಲ ಸಮುದಾಯದವರನ್ನ ಒಗ್ಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ವೈಭವದಿಂದ ಮಾಡಬೇಕಂತಕ್ಕಂಥದ್ದು ಅವರ ಸಂಕಲ್ಪ ಆಗಿದೆ. ಇದಕ್ಕೆಲ್ಲ ಮಾನ್ಯ ಶಾಸಕರ ನಗರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು ಕೂಡ 2-3 ಪೂರ್ವಭಾವಿ ಸಭೆಗಳಲ್ಲಿ ಭಾಗವಹಿಸಿ ಅವರು ಕೂಡ ತನುಮನ ಧನದ ಒಂದು ಆಶ್ವಾಸನೆಯನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಮಿತಿ ಏನಿದೆ, ಸಿದ್ಧಾಂತ ಶಿಖಾಮಣಿಯ ಒಂದು ಸಮಿತಿ, ಅವರು ಮತ್ತು ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಎಲ್ಲ ಉಳಿದ ಅಂಗಸಂಸ್ಥೆಗಳು ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಎಲ್ಲ ಸಮುದಾಯದವ್ರನ್ನ ಕರೆದುಕೊಂಡು ಈ ಒಂದು ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನವನ್ನು ಮಾಡಬೇಕಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಯಚೂರು ನಗರದ ಮತ್ತು ರಾಯಚೂರು ಜಿಲ್ಲೆಯ ಸುತ್ತಮುತ್ತ ಹಳ್ಳಿನ ಜನಗಳು ಕೂಡ ಎಲ್ಲರಿಗೂ ಪ್ರಚಾರ ಹೆಚ್ಚಿಗೆ ಆಗಬೇಕಂತಕ್ಕಂಥ ದೃಷ್ಟಿಯಿಂದ ಇಂದು ಕರಪತ್ರ ಮತ್ತು ಭಿತ್ತಿಪತ್ರಗಳನ್ನ ಎರಡನ್ನೂ ಕೂಡ ಪೂಜ್ಯರು ಮತ್ತು ಸಮಾಜದ ಅಧ್ಯಕ್ಷರು ಮತ್ತು ನಾವೆಲ್ಲ ಕೂಡ ಬಿಡುಗಡೆ ಮಾಡಿದ್ದೇವೆ. ಅದೇ ಪ್ರಕಾರ ತಮ್ಮೆಲ್ಲರ ಮೂಲಕ ವಿನಂತಿ ಮಾಡೋದೇನಂತಂದರೆ ಈ ಒಂದು ಪ್ರಚಾರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು ಮತ್ತು ಎಲ್ಲ ಭಕ್ತಾದಿಗಳು ತಮ್ಮ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಕ್ಕಂಥ ವಿನಂತಿಯನ್ನು ನಮ್ಮ ಸಮಾಜದ ವತಿಯಿಂದ ಮತ್ತು ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಸಮಿತಿ ರಾಯಚೂರು ವತಿಯಿಂದ ನಾನು ವಿನಂತಿ ಮಾಡುತ್ತೇನೆ. ಇಷ್ಟು ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ.